ಪತ್ನಿಯ ಕುಟುಂಬ ಎಲ್ಲೊಂದು ಕಡೆ ನೋವಿದೆ ಅವ್ರು ಮಾತಾಡ್ಸೋಂಥ ಪ್ರಯತ್ನ ಮಾಡ್ತೀನಿ. ಮೇಡಮ್ ಹೇಳಿ, ಯಾವ ರೀತಿ ಒಂದು ನೋವಿದೆ ಅನ್ನುವಂಥ ಚಿಕ್ಕ ಪಾಪು ಇದೆ. ನಾವು ಹೊರಗಡೆ ನೋಡುವಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಪಪ್ಪ ಅನ್ನುವಂಥದ್ದು ನಮಗೂ ಕೂಡ ಎಷ್ಟು ನೋವಿದೆ ಅನ್ನೋದು. ಸರ್ ಸಿಕ್ಕಾಪಟ್ಟೆ ನೋವಿದೆ. ಏನು ಮಾಡೋದು ಸರ್, ನಮ್ಮದು ಅದೃಷ್ಟ ಚೆನ್ನಾಗಿಲ್ವೋ ಅಥವಾ ಅದೃಷ್ಟ ಇದ್ದಿದ್ದನ್ನು ಅವರು MLA ಅವರು ಕಿತ್ಕೊಂಡಿದ್ದಾರೋ ನಮಗೇನೂ ಅರ್ಥ ಆಗ್ತಿಲ್ಲ. ನಾನು ನನ್ನ ಮಕ್ಕಳಿಗೆ ಏನು ಸಮಾಧಾನ ಕೊಡಲಿ? ನಾನು ಅವ್ರ ಫಾದರಲ್ಲಿ ಅಂದರೆ ಏನು ಹೇಳಲಿ? ಒಂದು ಪ್ರಾಂಪ್ಟ್ ಆಫೀಸರ್ನೇ ಅವರು ಕಳ್ಕೊಂಡಿದ್ದಾರೆ. ಇಡೀ ಯಾದಗಿರಿಗೆ ಇದು ಒಂದು ಶೇಮ್ಫುಲ್ ವಿಷಯ ಅನಿಸುತ್ತೆ ನನಗೆ. ಅಷ್ಟು ಪ್ರಾಂಪ್ಟ್ ಆಫೀಸರ್ನ ಅವರು ಕಳ್ಕೊಂಡಿದ್ದಾರೆ. ಏನು ಹೇಳಬೇಕು ಸರ್ ಇದ್ರ ಬಗ್ಗೆ? ಎಷ್ಟು ಹೇಳಿದ್ರು ಕಮ್ಮಿ ಅನಿಸುತ್ತೆ. ಎಷ್ಟು ಜನ ಬಂದಿದ್ದರು, ಎಷ್ಟು ಜನ ಸೇರಿಕೊಂಡಿದ್ರು. ಅಂಥದ್ರಲ್ಲಿ ಈ MLA ಅವರು ಇಷ್ಟು ದುಡ್ಡುಗೋಸ್ಕರ ಒಂದು ಪ್ರಾಣ ತಿಂತಿದ್ದಾರೆ ಒಂದು ದುಡ್ಡುಗೋಸ್ಕರ ಅಂತಂದರೆ ಅವರು ಇನ್ನೂ ಎಷ್ಟು ಪ್ರಾಣ ಬೇಕು ಅಂತ ಬಯಸ್ತಾರೆ ಗೊತ್ತಾಗ್ತಿಲ್ಲ ಸರ್. ಮೇಡಮ್, ಇನ್ನೊಂದು ವಿಚಾರ ನೀವು ಹೇಳಿದ ಪ್ರಸ್ತಾಪ ಮಾಡಿದ್ರಿ, ಪರಶುರಾಮ್ ಅವರು ನಿಮ್ಮ ಎದುರುಗಡೆನೇ ಕಣ್ಣೀರಿಟ್ಟಿದ್ರು, ಹಣ ಕೇಳ್ತಾ ಇದ್ದಾರೆ MLA ಅವರು ಅನ್ನೋಂಥ ವಿಚಾರ. ಆ ಬಗ್ಗೆ ಏನು ಹೇಳ್ತೀರಿ ಮೇಡಮ್? ಈ ಹಣ ಕೇಳಿದ ನಿಜ ಅನ್ನುವಂಥದ್ದು? ಅವರು ಹಣ ಕೇಳಿದ್ದಾರೆ, ಅದು ನಿಜ. ಅದು ಮಿನಿಮಮ್ ಅಮೌಂಟು ಅಲ್ಲ. ಹೌದಪ್ಪ, ಸುಮ್ಮನೆ ಕೊಡ್ಬೋದು, ಪೋಸ್ಟಿಂಗ್ ಮಾಡ್ಬೋದು. ಅವರು ಸಿಕ್ಕಾಪಟ್ಟೆ ದುಡ್ಡು ಕೇಳಿದ್ದಾರೆ, ಲಕ್ಷಾನುಗಟ್ಟಲೆ ದುಡ್ಡು ಕೇಳಿದ್ದಾರೆ. ಅವರು ಎಲ್ಲಿಂದ ತಂದು ಕೊಡೋದು ರೀ? ನನಗೆ ಫುಲ್ಲು ಟೆನ್ಷನ್ ಆಗ್ತಿದೆ, ನಾನು ಏನು ಮಾಡೋದು ಅಂತ ಅವರು ಫುಲ್ ಅಳ್ತಿದ್ರು ಸರ್. ನೊಂದ್ಕೊಂಡಿದ್ರು, ಅವರು ಫುಲ್ ಡಿಪ್ರೆಸ್ಡ್ ಆಗಿದ್ರು ಸರ್. ಮೇಡಮ್, ಇನ್ನೊಂದು ವಿಚಾರ ಹೇಳಿದರೆ IG ಆಫೀಸಲ್ಲಿ ಹೋಗಿ ಕೇಳಿ, ನೀವು ಖುದ್ದು ಮಾಹಿತಿ ಕಲೆ ಹಾಕಿ ಈಗ ಇವರ ಪೋಸ್ಟಿಂಗ್ ಏನಾಗಿದ್ದಾವೆ ಎಲ್ಲವೂ ಕೂಡ ಯಾವ ಆಧಾರದಲ್ಲಿ ಆಗಿದೆ ಅನ್ನೋಂಥದ್ರ ಬಗ್ಗೆ ತನಿಖೆ ನಡೆಸಿ ಅಂತ ಹೇಳಿದಿರಿ. ಅದು ಆ ಬಗ್ಗೆ ಏನು ಹೇಳ್ತೀರಿ ಅನ್ನೋದು? ಸರ್, ಇವಾಗ ಎಟ್ ಪ್ರೆಸೆಂಟ್ ಏನು ಟ್ರಾನ್ಸ್ಫರ್ ನಡೆದಿದೆ ಅಲ್ಲ, MP ಎಲೆಕ್ಷನ್ಸ್ ಆದಮೇಲೆ ಅವ್ರ ಜಾಗಕ್ಕೆ ಬಂದಿದ್ದಾರೆ. ರಿಲೀವ್ ಆದಮೇಲೆ ಬಂದಿದ್ದ ಜಾಗಕ್ಕೆ ಅವರು ಯಾರದೇ ಆಗಲಿ ಮ್ಯಾಕ್ಸಿಮಮ್ ಟೈಮ್ ಆಗಿಲ್ಲ, ಅವ್ರು ಕರೆಕ್ಟ್ ಪೀರಿಯಡ್ ಆಗಲೇ ಇಲ್ಲ. ಯಾರ್ಯಾರಿಗೆ MLA ಅವರು ಪೋಸ್ಟಿಂಗ್ ಕೊಟ್ಟಿದ್ದಾರೋ, ಲೆಟರ್ ಕೊಟ್ಟಿದ್ದಾರೋ ಎಲ್ಲರೂ ದುಡ್ಡು ತಗೊಂಡು ಇಸ್ಕೊಂಡಿದ್ದವ್ರೆ. ದುಡ್ಡು ಇರಲಾರ್ದ ಅವರು ಪೋಸ್ಟಿಂಗ್ ಕೊಟ್ಟಿಲ್ಲ ಸರ್. ಹೌದಪ್ಪ, ದುಡ್ಡು ಕೊಟ್ಟಿಲ್ಲ, ನೀ ಅದೇ ಸ್ಟೇಷನಲ್ಲಿ ಮಾಡು ಅಂತಲೂ ಹೇಳಿಲ್ಲ. ನೀ ದುಡ್ಡು ಕೊಟ್ಟರೆ ಇರು, ಇಲ್ಲಾಂದರೆ ಬಿಡು. ಅದರಲ್ಲಿ ಕಮ್ಮಿ ಕ್ಯಾಸ್ಟ್ ಅವ್ರನ್ನ, ದಲಿತರನ್ನ ಇನ್ನೂ ಟಾರ್ಗೆಟ್ ಮಾಡಿದ್ದಾರೆ ಸರ್. ವಡಗೇರಿ PSA ಅವ್ರನ್ನು ಟಾರ್ಗೆಟ್ ಮಾಡಿದ್ದಾರೆ, ಇವ್ರನ್ನೂ ಟಾರ್ಗೆಟ್ ಮಾಡಿದ್ದಾರೆ. ಅವರು ಟ್ರಾನ್ಸ್ಫರ್ ಮಾಡಿದ್ದಾರೆ ಸರ್. ಇವರು ಎಷ್ಟು ರಿಕ್ವೆಸ್ಟ್ ಮಾಡಿದ್ದಾರೆ ಸರ್, ನಮ್ಮ ಪೀರಿಯಡ್ ಆಗಿಲ್ಲ, ಪೀರಿಯಡ್ ಆದಮೇಲೆ ಹೋಗ್ತೀವಿ ನಾವು, ಅಷ್ಟೊತ್ತನ ಕೊಡಿ ಅಂದ್ರೂ ಕೊಟ್ಟಿಲ್ಲ ಸರ್. ಅವರು ಫುಲ್ ದುಡ್ಡಿಗೆ ಹರಾಜ್ ಮಾಡಿದ್ದಾರೆ ಸರ್. ಅವರು ಈ ಬಗ್ಗೆ, ಈ ಪೋಸ್ಟಿಂಗ್ ಏನು MP ಎಲೆಕ್ಷನ್ ಆದಮೇಲೆ ಆಗಿದೆ ಅಂತ ಹೇಳ್ತಾರೆ, ಆ ಬಗ್ಗೆ ತನಿಖೆ ಮಾಡಲಿಕ್ಕೆ ಏನಾರು ಆಗ್ರಹ ಮಾಡಿದ್ದೀರಾ ಮೇಡಮ್? ಅಂದರೆ ಈಗ MP ಎಲೆಕ್ಷನ್ ಆದಮೇಲೆ ಪೋಸ್ಟಿಂಗ್ ಹಣ ಕೊಟ್ಟಾಗಿದೆ ಅಂತ ಹೇಳ್ತಾ ಇದ್ದೀರಲ್ಲ, ಈಗ CID ತನಿಖೆ ನಡೀತಾ ಇದೆ, ಆ ಬಗ್ಗೆ ತನಿಖೆ ನಡೆಸ್ಬೇಕು ಅಂತ ಏನಾದರೂ ಆಗ್ರಹ ಮಾಡ್ತೀರಾ ಅನ್ನುವಂಥದ್ದು? ಸರ್, ತನಿಖೆ ಆಗಬೇಕು. ತನಿಖೆ ಆದರೆ ತಾನೇ ಏನು ಇದೆ ಅಂತ ಗೊತ್ತಾಗುತ್ತೆ. ನಾವು ನ್ಯೂಸಲ್ಲಿ ನೋಡಿದ್ವಿ ನಿನ್ನೆ ಎಲ್ಲ, CID ಅವರು ಬಂದಿದ್ದಾರೆ, MLA ಮತ್ತು MLA ಮಗ ಅವರು ಡೆಲ್ಲಿಗೆ ಓಡೋಗಿದ್ದಾರೆ, ನಾಪತ್ತೆ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಸರ್, FIR ಕೊಟ್ಟು 2 ಡೇಸ್ ಆಯಿತಾ? ಸ್ಯಾಟರ್ಡೆ ಕೊಟ್ಟಿದ್ದಾರೆ, ಸಂಡೇ, ಇವತ್ತು ಮಂಡೇ, 2 ಡೇಸ್ ಆಯಿತು. ಎಲ್ಲಿದ್ದಾರೆ ಸರ್? ಇವಾಗ ನೋಡಿ, ಬೇರೆಯವ್ರಿಗೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಬಿಡಿ, ಅದೇ IG-ಗಾದರೆ ಇಷ್ಟು ಲೇಟ್ ಮಾಡ್ತಾರಾ? ಬೇರೆ DC-ಗಾದರೆ ಇಷ್ಟು ಲೇಟ್ ಮಾಡ್ತಾರಾ? ಇದು ಬ್ಯಾಕ್ ಟು ಬ್ಯಾಕ್ ಕೆಲಸ ಮಾಡೋ ವಿಚಾರ ಇದು. ಇನ್ನೂ ಆಗಲಿ ಅವ್ರನ್ನ ಕಸ್ಟಡಿಯಲ್ಲಿ ತೊಗೊಂಡಿಲ್ಲ. FIR ಆಗಿ 2 ಡೇಸ್ ಆಗಿದೆ, ನೀವು ಕಸ್ಟಡಿಯಲ್ಲಿ ತೊಗೊಂಡಿಲ್ಲ ಅಂದರೆ ಸರ್ಕಾರ ಏನಾದರೂ ರಕ್ಷಣೆ ಮಾಡೋ ಪ್ರಯತ್ನ ಮಾಡ್ತಾ ಇದೆಯಾ ಅಂತ? ಅದೇ ಅಲ್ಲ ಸರ್, ಸರ್ಕಾರನೇ ರಕ್ಷಣೆ ಮಾಡ್ತಿದೆ. ಮತ್ತು ಒಂದು ಗೌರ್ನಮೆಂಟ್ ಆಗಿ ಒಂದೇ ಡಿಪಾರ್ಟ್ಮೆಂಟಲ್ಲಿದ್ದು ಬೇರೆ ಪಬ್ಲಿಕ್ ಅಂದರೆ ಓಕೆ, ಒಂದೇ ಪಬ್ಲಿಕ್ಕು ಓಕೆ ಅಲ್ಲ ಸರ್. ಇವಾಗ ನೋಡಿ, ಪಬ್ಲಿಕ್ಗೆ ಯಾರು ನ್ಯಾಯ ಕೊಡಬೇಕು? ಗೌರ್ನಮೆಂಟೇ ಕೊಡಬೇಕು, ಪೊಲೀಸ್ ಡಿಪಾರ್ಟ್ಮೆಂಟೇ ಕೊಡಬೇಕು, ಹೌದಲ್ವಾ? ಪೊಲೀಸ್ ಡಿಪಾರ್ಟ್ಮೆಂಟಲ್ಲೇ ಇಷ್ಟು ನಡೀತಿದೆ ಅಂತಂದರೆ ಅವರು ನ್ಯಾಯ ಕೊಡಿಸೋದು ಬಿಟ್ಟು, ಹೌದಪ್ಪ ನಮ್ಮಲ್ಲಿ ಒಬ್ಬರು ಅಂತ ಅವರು ನ್ಯಾಯ ಕೊಡಿಸೋದು ಬಿಟ್ಟು ಅವರೇ ಸಪೋರ್ಟ್ ಮಾಡ್ತಿದ್ದಾರೆ ಅಂತಂದರೆ ಡೆಲ್ಲಿ ತನಕ ಹೆಂಗೋದ್ರು ಸರ್ ಅವರು? ಇವ್ರು FIR ಆಗಿದೆ, ಪರ್ಮಿಷನ್ ಇಲ್ಲಾರ್ದೆ ಡೆಲ್ಲಿ ತನಕ ಹೆಂಗೋದ್ರು ಅವರು? ಸಪೋರ್ಟ್ ಇದ್ದಿದ್ದಕ್ಕೆ ತಾನೇ ಹೋಗಿದ್ದು. ಖರ್ಗೆ ಅವರು ಅಷ್ಟು ಕಾಲ್ ಮಾಡಿ ಮಾತಾಡಿದರು, ಮತ್ತು ಖರ್ಗೆ ಅವರು ಹೆಂಗೆ ಬಿಟ್ಕೊಟ್ರು ಡೆಲ್ಲಿಗೆ? ಯಾದಗಿರಿಯಲ್ಲಿ ಇದು ಏರ್ಪೋರ್ಟ್ ಇದೆಯಾ? ಟ್ರೈನಲ್ಲಿ ಹೋಗೋ ಅವರ MLA ಗುಲ್ಬರ್ಗಾಯಿಂದ ತಾನೇ ಹೋಗಬೇಕು.
ಗುಲ್ಬರ್ಗ ಯಾದಗಿರಿಯಿಂದ ಗುಲ್ಬರ್ಗ ಹೆಂಗೆ ರೀಚ್ ಆದರು, ಗುಲ್ಬರ್ಗದಿಂದ ಡೆಲ್ಲಿಗೆ ಹೆಂಗೆ ಹೋದರು ಸರ್ ಅವರು? ಸಪೋರ್ಟ್ ಮಾಡ್ತಿದ್ದಾರೆ. ಈ ಸಪೋರ್ಟನ್ನ ತಡಿಬೇಕು. ದುಡ್ಡು ತಿನ್ನೋವ್ರನ್ನ ನಾವು ಸಪೋರ್ಟ್ ಮಾಡಬಾರ್ದು ಸರ್. ಇವಾಗ ಒಂದು ಫ್ಯಾಮ್ಲಿ, ನಾಳೆ ಇನ್ನೊಂದು ಫ್ಯಾಮ್ಲಿ, ಹಿಂಗೆ ಪ್ರೆಸ್ ಮೀಟ್ ಮಾಡ್ತೀರಾ, ಸ್ಟ್ರೈಕ್ಸ್ ಮಾಡ್ತೀರಾ, ಮುಗೀತಾ? 4 ಡೇಸ್ಗೆ 1 ವೀಕೆ ಇದೆಲ್ಲ ಮುಗೀತಾ? ಇನ್ನು ನ್ಯಾಯ ಸಿಗೋದು ಬೇಡವಾ ಫ್ಯಾಮ್ಲೀಸ್ಗೆ? ಅವರು ಅರೆಸ್ಟ್ ಆಗಬೇಕು. ಮೇನ್ ಥಿಂಗ್ ಅವರು ರಾಜೀನಾಮೆ ಕೊಡಬೇಕು ಸರ್. ಇನ್ನೊಂದು ಫ್ಯಾಮ್ಲಿಗೆ ಇಷ್ಟು ನೋವು ಆಗಬಾರ್ದು ಸರ್. ಇದು ಪರಶುರಾಮ್ ಅವರ ಧರ್ಮಪತ್ನಿ ಅವರು ಹೇಳ್ತಾ ಇರುವಂಥದ್ದು. ಎಲ್ಲೊಂದು ಕಡೆ ಸೂಕ್ತ ತನಿಖೆ ಆಗಬೇಕು ಮತ್ತು ಸರ್ಕಾರ ರಕ್ಷಣೆ ನೀಡ್ತಾ ಇದೆ ಅನ್ನೋ ಗಂಭೀರ ಆರೋಪವನ್ನು ಮಾಡ್ತಾ ಇರುವಂಥದ್ದು.